ಹಲೋ ನಮಸ್ಕಾರ. ನಾನಿವತ್ತು ಸಿಂಪಲ್ ಆದ ಕ್ರೋಶ ಡಿಸೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹೇಗೆ ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋಣ ಅನ್ನಿಸ್ತು, ಹಂಗಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು 2-3 ಬೀಡ್ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಸ್ಟಾರ್ಟಿಂಗು ನೀವು ಹೆಂಗೆ ಸ್ಯಾರಿಗೆ ಲಾಕ್ ಮಾಡಬೇಕು ಅಲ್ಲಿಂದನೇ ನಾನು ಹೇಳ್ತೀನಿ ನಿಮಗೆ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ಗೆ 3 ಕಂಬದಿಂದನೇ ಸ್ಟಾರ್ಟ್ ಮಾಡಬೇಕು. ನಾನಿವಾಗ ಬೀಡ್ ಹಾಕೋದ್ರಿಂದ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಕಂಬ ಹಾಕೋಕ್ಕೆ ಚೈನ್ ಹಾಕೋಕ್ಕೆ ಬಂದರೆ ಸಾಕು, ಈ ಡಿಸೈನ್ ಆರಾಮಾಗಿ ಹಾಕ್ಬೋದು. ಮೊದಲಿಗೆ ಇಲ್ಲಿ ಬೀಡ್ ಹಾಕ್ತಾ ಇದ್ದೀನಿ ನಾನು. ಸ್ಯಾರಿಗೆ ಲಾಕ್ ಮಾಡಿದ್ಮೇಲೆ 3 ಕಂಬ ಹಾಕಿ ಅಲ್ಲಿ ಒಂದು ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ ಕ್ರೋಶ ಕಡ್ಡಿಗೆ ದಾರ ಟರ್ನ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿ ಮತ್ತೆ ಕಂಬ ಸ್ಟಾರ್ಟ್ ಮಾಡಬೇಕು. ತರ್ಬೋದು. ಇಲ್ಲಿ ಒಂದು ಕಂಬ ಆಗಿದೆ. ನಾನಿವಾಗ 3 ಕಂಬ ಹಾಕ್ತೀನಿ. ಇವಾಗ 3 ಕಂಬ ಆದಮೇಲೆ 2 ಚೈನ್ ಹಾಕೋಣ. ಮತ್ತು 2 ಚೈನ್ ಆದಮೇಲೆ ಕ್ರೋಶ ಮೇಲೆ ದಾರ ಸುತ್ತಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಂಡು ಕಂಬ ಸ್ಟಾರ್ಟ್ ಮಾಡೋದು. ಮತ್ತೆ 3 ಕಂಬ ಹಾಕಬೇಕು. ಇದು 3ನೇ ಕಂಬ. ಇದೇ ಥರ 3 ಕಂಬ ಹಾಕಿ 2 ಚೈನ್ ಹಾಕಿ ಒಂದು ಬೀಡು ಒಂದು ಕುಚ್ಚು ನೋಡಿ, ಒಂದು ಕುಚ್ಚು ಕಟ್ಟಿದ್ರೆ ಒಂದು ಬೀಡು, ಈ ಥರ ಜಾಗ ಸೆಂಟ್ರಲ್ಲಿ ಬಿಟ್ಟು ಕ್ರೋಶ ಹಾಕೋಣ. ಇವಾಗ ನಾನು ಈ ಫುಲ್ ಸ್ಯಾರಿಗೆ ಹಾಕೋ ಬರ್ತೀನಿ. ಸ್ಟಾರ್ಟಿಂಗ್ ಕಲಿತಾ ಇರೋರು ಒಂದೇ ಸಲ ಆರ್ಚ್ ಡಿಸೈನ್ ಎಲ್ಲ ಹಾಕೋಕ್ಕಾಗಲ್ಲ. ಅಂಥವರು ಈ ಥರ ಚಿಕ್ಕ ಚಿಕ್ಕ ಕ್ರೋಶ ಎಲ್ಲ ಹಾಕಿದ್ರೆ ಡಿಸೈನು ಅವ್ರಿಗೆ ರಿಸ್ಕ್ ಅನಿಸಲ್ಲ, ಆರಾಮಾಗಿ ಹಾಕೋಬೋದು. ಹಂಗಾಗಿ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. ಚೈನು ಕಂಬ ಹಾಕೋಕ್ಕೆ ಬಂದರೆ ಆರಾಮಾಗಿ ಡಿಸೈನ್ ಹಾಕ್ಬೋದು. ನಾನು ಇದಕ್ಕಿಂತನೂ ಸಿಂಪಲ್ಲಾಗಿ ಹಾಕೋಂಥ ಡಿಸೈನ್ಗಳು ಹಾಕಿದ್ದೀನಿ, ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವಾಗೂ ಬೇಬಿ ಕುಚ್ಚು ಹಾಕೋದ್ಕಿಂತ ಈ ಥರ ಸಿಂಪಲ್ಲಾಗಿ ಕ್ರೋಶ ಸಿಂಗಲ್ ಲೈನಲ್ಲಿ ಹಾಕೊಂಡು ಕುಚ್ಚು ಹಾಕಂದ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದು ಬೀಡು ಒಂದು ಕುಚ್ಚು ಅಂತ ಬಂದರೆ ಅದಿನ್ನೂ ಲುಕ್ಕಾಗಿರುತ್ತೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಇದು ಫುಲ್ ಸ್ಯಾರಿ ಕ್ರೋಶ ಹಾಕ್ತಾ ಇದ್ದೀನಿ. ನಮಗಿದೆಲ್ಲ 15-20 ನಿಮಿಷ 30 ನಿಮಿಷದಲ್ಲೆಲ್ಲ ಫಿನಿಶ್ ಆಗಿಬಿಡುತ್ತೆ. ಇದು ಆಗ್ತಾ ಇರ್ಬೋದು. ಇವಾಗ ಲಾಸ್ಟ್ ಬಂದಿದ್ದೀನಿ ನಾನು ಸ್ಯಾರಿ. ಕೆಲವ್ರು ಹೇಳ್ತಾ ಇರ್ತಾರೆ, ಸ್ಟಾರ್ಟಿಂಗು ಹೇಳ್ತೀರಾಕ ನೀವು, ನಮಗೆ ಎಂಡ್ ಮಾಡೋಕ್ಕೆ ಬರಲ್ಲ, ಫಿನಿಶಿಂಗ್ ಬರಲ್ಲ, ಸ್ಯಾರಿ ಎಂಡಿಂಗಲ್ಲಿ ಸ್ವಲ್ಪ ತೋರಿಸಿ ನಮಗೆ, ಇವಾಗ ಹೊಸ್ದಾಗಿ ಕಲಿತಾ ಇದ್ದೀವಿ, ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ ಅಂತಾರೆ. ಹಂಗಾಗಿ ಇತ್ತೀಚೆಗೆ ವಿಡಿಯೋ ಮಾಡೋದ್ರಲ್ಲೆಲ್ಲ ನಾನು ಲಾಸ್ಟ್ಗೆ ಫಿನಿಶಿಂಗ್ ಹೆಂಗೆ ಕೊಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲೂ ತೋರಿಸ್ತೀನಿ ಲಾಸ್ಟ್ ಫಿನಿಶಿಂಗ್ ಹೆಂಗೆ ಕೊಡೋದು ಅಂತ. ಇದು ಲಾಸ್ಟಿಗೆ ಬಂದಿದ್ದೀನಿ. ಇವಾಗ ಬೀಡ್ ಹಾಕಿ ಕಂಬ ಹಾಕ್ತಾಯಿದ್ದೀನಿ 3. ಸೀರೆ ಲಾಸ್ಟ್ ಅಂಚಿಗೆ ಬಂದಿದ್ದೀನಿ ನಾನು. ಇವಾಗ 3 ಕಂಬ ಹಾಕ್ತಾಯಿದ್ದೀನಿ. ಇವಾಗ 3 ಆಗಿದೆ. ಇನ್ನೂ ಸ್ವಲ್ಪ ಸ್ಯಾರಿಲಿ ಗ್ಯಾಪ್ ಉಳಿದಿದೆ ನನಗೆ, ನೋಡ್ತಾ ಇರ್ಬೋದು ನೀವು, ಇನ್ನೂ ಸ್ವಲ್ಪ ಗ್ಯಾಪ್ ಇದೆ. ಹಂಗಾಗಿ ಮತ್ತೆ ಒಂದು ಕಂಬ ಹಾಕ್ತೀನಿ ನಾನು ಅದಕ್ಕೆ. ಫಿನಿಶಿಂಗು ನಮಗೆ ಗ್ಯಾಪು ಉಳಿದಿದ್ರೆ ಮತ್ತೆ ನಾವು ಹಂಗೆ ಕೊಡಬೇಕು ಫಿನಿಶಿಂಗು. ಇವಾಗ ಅದು 4 ಆಗಿ ಮತ್ತೆ 3 ಚೈನ್ ಹಾಕಿ ದಾರಾನ ಕಟ್ ಮಾಡಿ ಈ ಥರ ಟೈಟಾಗಿ ಎಳೆದ್ರೆ ಆಯಿತು. ಇವಾಗ ಇದು ರೆಡಿ ಆಗಿದೆ. ಫಿನಿಶಿಂಗು ಚೆನ್ನಾಗಿ ಬಂದಿರುತ್ತೆ ಇದು. ಇವಾಗ ಫುಲ್ ಸ್ಯಾರಿ ನಾನು ಕ್ರೋಶ ರೆಡಿ ಮಾಡಿದ್ದಾಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಬರುತ್ತೆ ಮತ್ತು ಬೀಡು. ಕುಚ್ಚು ಹಾಕಿದ್ಮೇಲೆ ಇದು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿದೆ ಅಂತ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನಿದು ಕುಚ್ಚು ಕೂಡ ರೆಡಿ ಮಾಡ್ಕೊ ಬಂದಿದ್ದೀನಿ. ಇದರಲ್ಲಿ ನಾನು 2 ಕಲರ್ ತೊಗೊಂಡಿದ್ದೀನಿ. ಅದು 3 ಇದು 3 ಕುಚ್ಚು ಕಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ಇದು ಬೇಬಿ ಕುಚ್ಚಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಕ್ರೋಶ ಹಾಕ್ದಂಗೂ ಇರುತ್ತೆ, ಕುಚ್ಚಿದ್ದಂಗೂ ಇರುತ್ತೆ, ಮತ್ತು ಬೀಡ್ ಇರೋದ್ರಿಂದ ಅದು ಲುಕ್ಕು ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಂದು ಬೀಡು ಒಂದು ಕುಚ್ಚು
ಆ ಥರ ಬಂದಿದೆ. ಒಂದೊಂದು ಕಲರ್ದು ಎರಡೆರಡು ಹಾಕೋಬೋದು, ಸಿಂಗಲ್ ಒಂದೊಂದೇ ಬೇಕಾದರೂ ಹಾಕೋಬೋದು. ಅದು ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಒಂದೇ ಕಲರ್ 3 ಹಾಕಿದ್ದೀನಿ. ಇದು ಫೈನಲಿ ಲಾಸ್ಟ್ ಈ ಥರ ಇದೆ ಇದು ಸ್ಯಾರಿ. ಚೆನ್ನಾಗಿ ಬಂದಿದೆ ನನಗೆ ಇದು ಸ್ಯಾರಿ. ಇದನ್ನು ನಾನು 250 ಇಂದ 300 ತಗೊಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ. ಥ್ಯಾಂಕ್ ಯು.